PF, ESI ಎಲ್ಲ ಇದೆ. ಎಲ್ಲ ಇದೆ. ₹1 ಮೋಸ ಯಂತ್ರ ಇಲ್ಲ. ಮೋಸ ಅಂತ ಇಲ್ಲ. ನಾಳೆ ಕೆಲಸ ಬಿಟ್ರು ನಿಮ್ ಮನೇಲಿ ಕುಂತ್ರು ನಿಮ್ ಸಂಬಳ ಎಷ್ಟಿರ್ತದೆ ಅಷ್ಟು ಕ್ಲಿಯರ್ ಆಗ್ತದೆ. ಸಂಬಳ ಕ್ಲಿಯರ್. ಓಕೆ, ಸಂಬಳ ಕ್ಲಿಯರ್ ಆಗ್ಬಿಡತ್ತೆ. ರಿಸೈನ್ ಮಾಡಿದ ಮೇಲೆ ಕ್ಲಿಯರ್ ಆಗ್ಬಿಡ್ತಾರೆ. ಕ್ಲಿಯರ್ ಆಗ್ಬಿಡ್ತಾರೆ. ಅಲ್ಲಿವರೆಗೂ ಸ್ವಲ್ಪ ಪೆಂಡಿಂಗ್ ಇರತ್ತಾ? ಒಂದ್ 10 ದಿನ ಪೆಂಡಿಂಗ್ ಇಟ್ಟಿರ್ತಾರೆ. ಓಕೆ, ನಾವು ರಿಸೈನ್ ಕೊಟ್ಟ ಮೇಲೆ ತಿರ್ಗಾ ನಮ್ದು PF ನು ಫುಲ್ ಕ್ಲಿಯರ್ ಆಗ್ತಲ್ರಿ ರಿಸೈನ್ ಮಾಡಿದಾಗ. ಖಂಡಿತ. ಅದಕ್ಕೆ ರಿಸೈನ್ ಮಾಡಿದ್ರೆ ಬೆಟರ್. ನಾವ್ ಒಂದೆಲ್ಲ ಬಿಟ್ರೆ ರಿಸೈನ್ ಮಾಡ್ಲೇಬೇಕು, ನಮ್ಗೆಲ್ಲ ಬಂದ್ಬಿಡ್ತದಲ್ಲ. ಬಂದ್ಬಿಡತ್ತೆ. ಅಂದ್ರೆ ಪೆಂಡಿಂಗ್ ಅಂದ್ರೆ ಸ್ಯಾಲರಿದಲ್ಲಿ ಏನು ಪೆಂಡಿಂಗ್ ಇಟ್ಟಿರಲ್ಲ. ನಮಗೆ ಬಾಟಾ ಅಂತ ಇಷ್ಟು ಕೊಡ್ತಾರೆ. ನ್ಯಾಂಗನಹಳ್ಳಿ, ಓಕೆ, ಮೈಸೂರು ಸರ್ಕಲ್, ಓಕೆ, ಚಾಮರಾಜಪೇಟೆ, ಓಕೆ, ಆಮೇಲೆ ಆನಂದರಾವ್ ಸರ್ಕಲ್. ಓಕೆ. ಇದೆ 4 ಪಾಯಿಂಟಿಗೆ ಹೋಗೋದು ಸರ್ ಗಾಡಿ. ಸರ್ ಡೈಲಿ ಇರತ್ತಾ ಅಥವಾ ಡೈಲಿ ಇರುತ್ತೆ ಸರ್. ಡೈಲಿ ಇರುತ್ತೆ? ಡೈಲಿ ಇರುತ್ತೆ. ಓಕೆ. ಯಾವ ತರ ಮೆಟೀರಿಯಲ್ ಸರ್? ಇದು ಆಫೀಸ್ ಜಾಸ್ತಿ ಮೆಡಿಸಿನ್ಸ್ ಇರುತ್ತೆ ಸರ್. ಮೆಡಿಸಿನ್ಸ್ ಅಂದ್ರೆ ಆ ಕಡೆಯಿಂದ ಲೋಡ್ ಮಾಡ್ಕೊ ಬರೋದು ಅಥವಾ ಇಲ್ಲಿಂದ ಲೋಡ್? ಇದು ಸ್ಟಾರ್ಟಿಂಗ್ ಅಲ್ಲಿ ನೀವು ಕೆಲ್ಸಕ್ಕೆ ಬೇಕಂತ ಕೇಳ್ಕೊ ಬಂದಾಗ ಕೇಳಿದ್ರಿ ಸರ್ ನಮ್ಗೆ ಲೋಕಲ್ ಡ್ಯೂಟಿ ಇದ್ರೆ ಕೊಡಿ ಅಂತ. ಲೋಕಲ್ ಅಂತ ಕೇಳಿದ್ವಿ. ಓಕೆ. ಫ್ಯಾಮಿಲಿ ಊರಲ್ಲಿ ಇದ್ರೆ ನಾವು ಬಸ್ ಏನೋ ತಗೋದಿತ್ತು. ಫ್ಯಾಮಿಲಿ ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ವಿ. ನಮ್ಗೆ ಬಸ್ ಓಡ್ಸಕ್ ಲೋಕಲ್ ಅಂದ್ರೆ ದೂರ ಹೋಗಕ್ಕೆ ಇಷ್ಟ ಇಲ್ಲ. ಲೋಕಲ್ ಓಡ್ಸಕ್ಕೆ. ಹೌದು, ಡೈಲಿ ಮನೆಗೆ ಹೋಗ್ಲಿಕ್ಕೆ ಸಿಗ್ಬೇಕು. ಸಾಯಂಕಾಲ ಆದ್ರೆ ಮನೆಗೆ ಹೋಗ್ಬೇಕು ಸರ್. ಮಕ್ಳು ಮರಿ ಎಲ್ಲ ಇಲ್ಲೇ ಇದಾವಲ್ಲ, ಹಂಗಾಗಿ ನಾವು ಲೋಕಲ್ ಬೇಕಂತಾನೆ ಕೇಳ್ಕೊಂಡಿರೋದು. ನೋಡ್ತಾ ಇರ್ತೀರಾ? ಮತ್ ಲೋಡಿಂಗ್ ಯಾವಾಗ? ಲೋಡಿಂಗ್ 2 ಗಂಟೆ ಮೇಲೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಭೀಮಾಶಂಕರ್. ಸರ್ ನಿಮ್ಮ ಹೆಸರು? ಪರಶುರಾಮ್. ಪರಶುರಾಮ್ ಅಂತ. ಸರ್ ನಿಮ್ಮ ಹೆಸರು? ಭೀಮಾಶಂಕರ್. ಭೀಮಾಶ್ ಅಂತ. ಎಲ್ಲಿ ಸರ್ ನಿಮ್ಮೂರು? ಸರ್ ನಮ್ಮೂರು ತಾಳಿಕೋಟೆ. ತಾಳಿಕೋಟೆ. ತಾಳಿಕೋಟೆ ಅಂದ್ರೆ ಎಲ್ಲಿ ಬರುತ್ತೆ ಸರ್? ಬಿಜಾಪುರ ಡಿಸ್ಟಿಕ್. ಬಿಜಾಪುರ ಡಿಸ್ಟಿಕ್. ಸರ್ ನಿಮ್ದು? ನಮ್ದು ಯಾದಗಿರಿ. ಯಾದಗಿರಿ ಸರ್. ಸುರಪುರ ತಾಲೂಕು. ಓಕೆ ಸರ್. ಬಿಜಾಪುರ್ ಮತ್ತೆ ಯಾದಗಿರಿ ಅಷ್ಟು ಹೊರಗಿಂದ ಬೆಂಗಳೂರಿಗೆ ಡ್ಯೂಟಿ ಮಾಡ್ಲಿಕ್ಕೆ ಬಂದಿದ್ದೀರಾ ವಿಜಯಾನಂದ ಟ್ರಾವೆಲ್ಸ್ಗೆ. ಹೇಗೆ ಸರ್? ಎಷ್ಟು ವರ್ಷ ಆಯ್ತು ಬಂದಿ? ಸರ್ ಇಲ್ಲಿ ವೇರಲ್ಲಿ ಬಂದು 2 ವರ್ಷ ಆಯ್ತು ಸರ್. 2 ವರ್ಷ. ಸರ್ ನೀವು ಬಂದು ಎಷ್ಟು ವರ್ಷ ಆಯ್ತು? ಓ, ಇಬ್ರು ಜೊತೆನೆ ಬಂದಿದ್ದ? ಇಬ್ರು ಫ್ರೆಂಡ್ಸಾ? ಇಬ್ರು ಮಾತಾಡಿ ವಿಜಯಾನಂದ ಟ್ರಾವೆಲ್ಸ್ ಗೆ ಹೋಗುವ ಅಂತ ಬಂದಿದ್ದು. ಹಾಗೆ ಇದಕ್ಕೆ ಮೊದ್ಲು ಏನ್ ಮಾಡ್ತಾ ಇದ್ರಿ ಸರ್? ಇಲ್ಲೇ ಸ್ಕೂಲ್ ಬಸ್ ಓಡಿಸ್ತಾ ಇದೀವಿ ಸರ್. ಇಲ್ಲೇ ಬೆಂಗಳೂರಲ್ಲೇ? ಓಕೆ. ಅಲ್ಲೊಂದು 1 ವರ್ಷ ಓಡಿಸಿವಿ. ಓಕೆ. ಇಬ್ರು ಓಡಿಸಿದಿರಾ? ಒಂದೇ ಸ್ಕೂಲಲ್ಲೇ. ಓಕೆ. ಅಲ್ಲೂ ಇಬ್ರು ಸ್ಕೂಲ್ ಬಸ್ಸೇ ಓಡಿಸ್ತಿದಾರ. ಯಾವ ಗಾಡಿ ಓಡಿಸ್ತಾ ಇದ್ರಿ ಸರ್? ಅಲ್ಲಿ ಇದು ಯಾವ್ದು ಅಂದ್ರೆ ಯಾವ ಸ್ಕೂಲ್ ಅವ್ರದ್ದು? ಇಲ್ಲಿ ಗ್ಲೋಬಲ್ ಸ್ಕೂಲ್ ಅಂತ ಇದೆ. ಓಕೆ. 1 ವರ್ಷ ಓಡಿಸಿದಾರ. ಓಕೆ. ಹೇಗ ಅನಿಸ್ತು ಸರ್ ಸ್ಕೂಲ್ ಬಸ್ ಓಡಿಸುವಾಗ? ಆಮೇಲೆ ಸರ್ ಡ್ರೈವರ್ಗಳಿಗೆ ಎಲ್ಲ ಎಲ್ಲಾದ್ರೂ ಅಷ್ಟೇ ಅಲ್ಲ. ಓಕೆ. ಎಲ್ಲಾದ್ರೂ ಒಂದೇ ತರನೇ ಡ್ರೈವರ್ ಅಂದ್ಮೇಲೆ ಎಲ್ಲಿ ಆಮೇಲೆ ಅಲ್ಲಿ ಅಲ್ಲಿ ಚೆನ್ನಾಗೈತಿ ಕೆಲಸ, ಇಲ್ಲಿ ಚೆನ್ನಾಗೈತಿ, ಎಲ್ಲಾದ್ರೂ ಕಷ್ಟನೇ. ಡ್ರೈವಿಂಗ್ ಅಂದ್ಮೇಲೆ ಕಷ್ಟನೇ. ಸರ್ ಏನನ್ನ ನೋಡಿ ವಿಜಯಾನಂದ ಟ್ರಾವೆಲ್ಸ್ ಗೆ ನೀವು ಬಂದಿರೋದು ಸ್ಕೂಲ್ ಬಸ್ ಬಿಟ್ಟು? ಏನನ್ನ ನೋಡಿ ಸರ್? ಇಲ್ಲಿ ಸರ್ ಸ್ಯಾಲ್ರಿ ಕರೆಕ್ಟ್ ಡೇ ಟು ಡೇ ಹಾಕ್ತಾರ್ರಿ. ಓಕೆ. ಮೋಸ ಇಲ್ಲ ಸ್ಯಾಲ್ರಿಗೆ. ಪಿನ್ ಟು ಪಿನ್ ಕರೆಕ್ಟ್ ಆಗಿ ಈ ಡೇಟಿಗೆ ಈ ಡೇಟಿಗೆ ಆಗುತ್ತೆ ಸ್ಯಾಲ್ರಿ ಅಂದ್ರೆ ಆ ಡೇಟಿಗೆ ಬಂದ್ಬಿಡುತ್ತೆ. ಆಟ ಆಯ್ತು ಏನಾಯ್ತು. ಓಕೆ. ಎಷ್ಟು ದಿನಕ್ಕೆ ಬರುತ್ತೆ ಸರ್? ಸರ್ 2ನೇ ತಾರೀಕಿಗೆ ಮತ್ತೆ 3ನೇ ತಾರೀಕಿಗೆ ಬರುತ್ತೆ. 2ನೇ ತಾರೀಕಿಗೆ 3ನೇ ತಾರೀಕಿಗೆ ಬಂದ್ಬಿಡತ್ತೆ. ಹಾಗೆ ಸರ್ ನೀವು ಓಡಿಸ್ತಾ ಇರೋದು ಲೋಕಲ್ ಗಾಡಿನ ಅಥವಾ ಲಾಂಗ್ ರೂಟ್ ಗಾಡಿನ? ಲೋಕಲ್ ಗಾಡಿ ಅಂದ್ರೆ ಎಲ್ಲಿಂದ ಎಲ್ಲಿಗೆ ಓಡಾಡುತ್ತೆ? ಇಲ್ಲ ಸರ್, ಇಲ್ಲಿಂದ ಆನಂದರಾವ್ ಸರ್ಕಲ್ ಅಲ್ಲಿ ಐತಲ್ಲ ಅಲ್ಲಿಗೆ ಹೋಗುತ್ತೆ ಗಾಡಿಗಳು. ಅಲ್ಲಿ ಆಮೇಲೆ ನ್ಯಾಂಗನಹಳ್ಳಿ. ಓಕೆ. ಆಮೇಲೆ ಮೈಸೂರು ಸರ್ಕಲ್. ಓಕೆ.
ಆಮೇಲೆ ಚಾಮರಾಜಪೇಟೆ. ಓಕೆ ಸರ್, ಮೇನ್ ಪಾಯಿಂಟ್ ಅಲ್ಲಿ ಕೆಂಗೇರಿ. ಕೆಂಗೇರಿ, ಪಟ್ಟಣಗೆರೆ. ಓಕೆ, ಕೆಂಗೇರಿ, ಪಟ್ಟಣಗೆರೆ. ಪಟ್ಟಣಗೆರೆ ಮೇನ್ ಪಾಯಿಂಟ್. ಇದು ಟಿಪಿಟಿ. ಓಕೆ, ಮೈಸೂರು ಟಿಪಿಟಿ ಅಂತಾರೆ ಇದಕ್ಕೆ. ಓಕೆ, ಅಲ್ಲಿಂದ ಮೇನ್ ಪಾಯಿಂಟ್. ಓಕೆ, ಇಲ್ಲಿಂದ ಎಲ್ಲೆಲ್ಲಿ ಆಪರೇಟ್ ಆಗುತ್ತೆ ಸರ್? ನಾಯಿಂಡಹಳ್ಳಿ. ಓಕೆ, ಮೈಸೂರು ಸರ್ಕಲ್. ಓಕೆ, ಚಾಮರಾಜಪೇಟೆ. ಓಕೆ, ಆಮೇಲೆ ಆನಂದರಾವ್ ಸರ್ಕಲ್. ಓಕೆ, ಇದೆ 4 ಪಾಯಿಂಟಿಗೆ ಹೋಗೋದು ಸರ್ ಗಾಡಿ. ಸರ್. ಡೈಲಿ ಇರುತ್ತಾ ಅಥವಾ ಡೈಲಿ ಇರುತ್ತೆ ಸರ್. ಡೈಲಿ ಇರುತ್ತೆ? ಡೈಲಿ ಇರುತ್ತೆ. ಓಕೆ, ಯಾವ ತರ ಮೆಟೀರಿಯಲ್ ಸರ್? ಇದು ಆಫೀಸ್ ಜಾಸ್ತಿ ಮೆಡಿಸಿನ್ಸ್ ಇರುತ್ತೆ ಸರ್. ಮೆಡಿಸಿನ್ಸ್ ಅಂದ್ರೆ ಆ ಕಡೆಯಿಂದ ಲೋಡ್ ಮಾಡ್ಕೊ ಬರೋದು ಅಥವಾ ಇಲ್ಲಿಂದ ಲೋಡ್ ಮಾಡ್ಕೊ? ಆ ಕಡೆಯಿಂದ ಲೋಡ್ ಮಾಡ್ಕೊಂಡ್ ಬರೋದು, ಇಲ್ಲಿ ಅನ್ಲೋಡ್ ಮಾಡೋದು. ಓಕೆ, ಒಂದ್ ಸೈಡ್ ಅಷ್ಟೇ ಲೋಡಾ? ಹಾ ಸರ್, ಒಂದ್ ಸೈಡ್ ಅಷ್ಟೇ ಲೋಡ್. ಓಕೆ, ಎರಡು ಸೈಡ್ ಲೋಡಿಂಗ್ ಇಲ್ಲ? ಇಲ್ಲ ಸರ್, ಇಲ್ಲಿ ಖಾಲಿ ಮಾಡೋದು, ಇಲ್ಲಿ ಅನ್ಲೋಡಿಂಗ್, ಅಲ್ಲಿ ಲೋಡಿಂಗ್, ಇಲ್ಲಿ ಅನ್ಲೋಡಿಂಗ್. ಓಕೆ, ಅಲ್ಲಿ ಲೋಡಿಂಗ್, ಇಲ್ಲಿ ಅನ್ಲೋಡಿಂಗ್. ಓ, ಅವ್ರದ್ದು ಪಾರ್ಸಲ್ ಇಲ್ಲಿ ತಗೊಂಬಂದು ಇವ್ರಿಗೆ ಹಾಕೋದು, ಇವರು ಇಲ್ಲಿಂದ ಬೇರೆ ಕಡೆ ಬೇರೆ ಕಡೆ ಕಳಿಸ್ತಾರೆ. ಹಾಗೆ ಸರ್, ಈ ಗಾಡಿ ಓಡಿಸ್ತಾ ಇದ್ದೀರಲ್ವಾ, ನಿಮ್ಗೆ ಏನ್ ಅನಿಸ್ತಾ ಇದೆ ಸರ್? ಖುಷಿ ಇದೆ ಸರ್, ನಮ್ಗೆ ಖುಷಿ ಇದೆ. ಅಂದ್ರೆ ಇದು ಕಂಟೈನರ್ ಗಾಡಿ ಅಲ್ವಾ? ಹಾ ಸರ್, ನೀವೇ ಅನ್ಲೋಡ್ ಗಾಡಿ. ಕ್ಯಾಂಟರ್ ಗಾಡಿ, ಅದಕ್ಕೆ ಕಂಟೈನರ್ ಬಾಕ್ಸ್ ಕಟ್ಟಿದ್ದಾರೆ. ನೀವೇ ಅನ್ಲೋಡ್ ಮಾಡೋದು ಅಥವಾ? ಇಲ್ಲ, ಲೋಡ್ ಮಾಡೋರು ಬೇರೆ, ಅನ್ಲೋಡ್ ಮಾಡೋರು ಬೇರೆ, ಅದಕ್ಕೆ ಬೇರೆ ಇದ್ದಾರೆ. ನಮ್ದು ಓನ್ಲಿ ಬರೀ ಡ್ರೈವಿಂಗ್ ಅಷ್ಟೇ. ಹಾಗೆ ಸರ್, ತುಂಬಾ ಜನಕ್ಕೆ ಡೌಟ್ ಇದೆ, ವಿಜಯಾನಂದ ಟ್ರಾವೆಲ್ಸ್ ಬೇರೆ, VRL ಬೇರೆ ಅಂತ ಅಲ್ವಾ? ಹೌದು. ಈ ಗಾಡಿ ನೀವು ಓಡಿಸ್ತಾ ಇರುವಂತ ಗಾಡಿ ಯಾವ್ದಕ್ಕೆ ಸರ್ ಸಂಬಂಧಪಟ್ಟಿರೋದು? ವಿಜಯಾನಂದ ಟ್ರಾವೆಲ್ಸ್ ಗೆ ಅಥವಾ VRL ಲಾಜಿಸ್ಟಿಕ್ಸ್ ಗೆ? ಇದು ಟ್ರಾವೆಲ್ಸ್, ಬಸ್ಸಿಗೆ ಸಂಬಂಧಪಟ್ಟಿರೋದು. ಹಾ ಸರ್, ವಿಜಯಾನಂದ ಟ್ರಾವೆಲ್ಸ್ ಅಂತ ಹಾಕಿದೆ ಅಲ್ಲ, ಬೋರ್ಡ್ ಎಲ್ಲ ಮೆನ್ಷನ್ ಐತಲ್ಲ. ಓ, ಇದ್ರಲ್ಲಿ ಸಪರೇಟ್ ಬೋರ್ಡ್ ಮೆನ್ಷನ್ ಮಾಡ್ತಾರೆ. ಅದು ಲಾಜಿಸ್ಟಿಕ್ ಅಂತ ಮೆನ್ಷನ್ ಮಾಡಿದ್ದಾರೆ, VRL ಅಂತ. VRL ಇದು ಟ್ರಾವೆಲ್ಸ್ ಅಂತಾನೆ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ. ಓಕೆ, ಲಾಜಿಸ್ಟಿಕ್ ಅಂತ, ಇದು ಟ್ರಾವೆಲ್ಸ್ ಅಂತಾನೆ ಮೆನ್ಷನ್ ಮಾಡ್ಬಿಟ್ಟಿದ್ದಾರಲ್ಲ. ಓ, ಮೇಲೆ ಬೋರ್ಡಿಗೆ. ಎಷ್ಟು ಗಾಡಿ ಇದೆ ಸರ್ ಇದೇ ತರದ್ದು? ಇದು ದೊಡ್ಡ ಗಾಡಿ 4 ಐತೆ ಲೋಕಲ್ ಓಡಾಡೋದು. ಮೈಸೂರು ಟಿಪಿಟಿಯಲ್ಲಿ ಇಲ್ಲಿಂದ ಇಲ್ಲಿಗೆ ತಗೊಂಬರಕ್ಕೆ, ಆಮೇಲೆ ಡೋರ್ ಡೆಲಿವರಿ ಕೊಡಕ್ಕೆ ಎಲ್ಲ ಚಿಕ್ಕ ಗಾಡಿಗಳಿದಾವೆ. 407 ಅಂದ್ರೆ ಈ ಅಶೋಕ್ ಲ್ಯಾಂಡ್ ದೋಸ್ತ್ ಎಲ್ಲ ಬರ್ತಾವಲ್ಲ, ದೋಸ್ತ್ ಗಾಡಿಗಳು, 407 ಗಾಡಿಗಳು ಅವೆಲ್ಲ ಡೋರ್ ಡೆಲಿವರಿ ಕೊಡಕ್ಕೆ. ಅದು OTP ಇರ್ತಾವಲ್ಲ ಹಿಂದ್ಗಡೆ? ಅಲ್ಲೆಲ್ಲ ಲೋಕಲ್, ಅವನು ಇಲ್ಲೇ ಲೋಕಲ್ ಓಡಾಡೋದು. ಓಕೆ, ಅಲ್ಲ ಡೋರಿಗೆ ಹಿಂದ್ಗಡೆ OTP. ಅದು ದೊಡ್ಡ ಗಾಡಿ ಸರ್, ಲಾಂಗ್ ಹೋಗೋ ಗಾಡಿ OTP ಇರುತ್ತೆ, ಅದಕ್ಕೆ ಚಿಕ್ಕ ಗಾಡಿಗೆ ಇರಲ್ಲ. ಓಕೆ, ನಿಮ್ಮ ಗಾಡಿಗೆ ಇಲ್ವಾ? ನಮ್ಮ ಗಾಡಿಗೆ ಇಲ್ಲ ಸರ್. ನಿಮ್ ಗಾಡಿಗೆ ಇಲ್ಲ ಅಂದ್ರೆ ಲೋಡಿಂಗ್ ಪಾಯಿಂಟ್ ಒಂದೇ ಕಡೆ ಇರ್ತಾವಲ್ಲ? ಒಂದೇ ಕಡೆ ಹಾಗೆ, ಲೋಡಿಂಗ್ ಪಾಯಿಂಟ್ ಒಂದೇ ಕಡೆ, ಅನ್ಲೋಡ್ ಪಾಯಿಂಟಿಂಗ್ ಒಂದೇ ಕಡೆ ಅಲ್ಲ, ಹಂಗಾಗಿ ಇಲ್ಲ. ಹಾಗೆ ಸರ್, ಈ ಫೀಲ್ಡ್ ಗೆ ಬರೋರಿಗೆ ಏನಂತ ಹೇಳ್ತೀರಾ ಸರ್? ವಿಜಯಾನಂದ ಟ್ರಾವೆಲ್ಸ್ ಗೆ ಬರ್ಬೋದು, ಲಾರಿಗೆ ಡ್ರೈವರ್ ಆಗಿ ಬರೋರಿಗೆ ಬರ್ಬೋದು ಸರ್, ಏನ್ ತೊಂದ್ರೆ ಇಲ್ಲ. ಬರ್ಬೋದು. ಚೆನ್ನಾಗಿದೆ, ಸಂಬಳ ಇದೆ, ಚೆನ್ನಾಗಿದೆ, ಸಂಬಳ ಕೊಡ್ತಾರೆ, ಫೆಸಿಲಿಟಿ ಚೆನ್ನಾಗೈತೆ. ಓಕೆ, PF, ESI ಎಲ್ಲ ಇದೆ. ಎಲ್ಲ ಇದೆ. ₹1 ಮೋಸ ಅಂತ ಇಲ್ಲ, ಮೋಸ ಅಂತ ಇಲ್ಲ. ನಾಳೆ ಕೆಲಸ ಬಿಟ್ರು ನಿಮ್ ಮನೇಲಿ ಕುಂತ್ರು ನಿಮ್ ಸಂಬಳ ಎಷ್ಟಿರ್ತದೆ ಅಷ್ಟು ಕ್ಲಿಯರ್ ಆಗ್ತದೆ. ಸಂಬಳ ಕ್ಲಿಯರ್. ಓಕೆ, ಸಂಬಳ ಕ್ಲಿಯರ್ ಆಗ್ಬಿಡತ್ತೆ. ರಿಸೈನ್ ಮಾಡಿದ ಮೇಲೆ ಕ್ಲಿಯರ್ ಹಾಕ್ಬಿಡ್ತಾರೆ. ಅಲ್ಲಿವರೆಗೂ ಸ್ವಲ್ಪ ಪೆಂಡಿಂಗ್ ಇರತ್ತಾ? ಒಂದ್ 10 ದಿನ ಪೆಂಡಿಂಗ್ ಇಟ್ಟಿರ್ತಾರೆ. ಓಕೆ, ನಾವು ರಿಸೈನ್ ಕೊಟ್ಟ ಮೇಲೆ ತಿರ್ಗಾ ನಮ್ದು PF ನು ಫುಲ್ ಕ್ಲಿಯರ್ ಆಗ್ತಲ್ಲ ರಿಸೈನ್ ಮಾಡಿದಾಗ. ಖಂಡಿತ. ಅದಕ್ಕೆ ರಿಸೈನ್ ಮಾಡಿದ್ರೆ ಬೆಟರ್. ನಾವ್ ಒಂದೆಲ್ಲ ಬಿಟ್ರೆ ರಿಸೈನ್ ಮಾಡ್ಲೇಬೇಕು, ನಮ್ಗೆಲ್ಲ ಬಂದ್ಬಿಡತ್ತೆ. ಅಂದ್ರೆ ಪೆಂಡಿಂಗ್ ಅಂದ್ರೆ ಸ್ಯಾಲರಿದಲ್ಲಿ ಏನು ಪೆಂಡಿಂಗ್ ಇಟ್ಟಿರಲ್ಲ, ನಮಗೆ ಬಾಟ ಅಂತ ಇಷ್ಟು ಕೊಡ್ತಾರೆ ಟ್ರಿಪ್ಪಿಗೆ ಎಲ್ಲ. ಒಂದ್ ದಿನಕ್ಕೆ ಬಾಟ ಅಂತ ಎಷ್ಟು ಕೊಡ್ತಾರೆ. ಓಕೆ, ಎಷ್ಟು ಕೊಡ್ತಾರ ಸರ್ ಈ ಗಾಡಿಗೆ? ಡೈಲಿ ₹200 ಊಟ ತಿಂಡಿಗೆ ಅಂತ. ಓಕೆ, ಮಂತ್ಲಿ ಸ್ಯಾಲರಿ ಎಷ್ಟಿರುತ್ತೆ? 24 ಇದೆ. 24 ಪ್ಲಸ್ ಇದು ಬಾಟ. ಓಕೆ, ಎಷ್ಟಾಗತ್ತೆ ಸರ್ ಟೋಟಲ್ ಆಗಿ? 29 ಆಗುತ್ತೆ. 29. ಓಕೆ, ಚೆನ್ನಾಗಿದೆ ಅಲ್ವಾ ಸ್ಯಾಲರಿ ಬಾಕಿ ಕಂಪನಿಗೆ ಹೋಲ್ಸಿದ್ರೆ? ಇಲ್ಲಿ ಲೋಕಲ್ ಸುತ್ತಮುತ್ತ ಹೋಲಿಸಿದ್ರೆ ನಮ್ಗೆ ಇದೇ ಚೆನ್ನಾಗಿ ಅನ್ಸುತ್ತೆ. ಸರ್, ನೀವು ಈ ಕಂಪನಿಗೆ ಬಂದಿರೋದು ಹೇಗೆ ಸರ್? ಅಂದ್ರೆ ಹೇಗೆ, ಯಾರ ಮುಖಾಂತರ ಬಂದಿರೋದು ಸರ್? ಒಬ್ರು ಫ್ರೆಂಡ್ ಇದ್ರು ನಮ್ಗ, ಅವ್ರು ಇಲ್ಲಿ ಮಾಡಿ ಹೋಗಿದ್ರಿ. ಇಲ್ಲಿ ಮಾಡಿದ್ಮೇಲೆ ಅವ್ರು ಕೆಲಸ ಬಿಟ್ರು. ಓಕೆ, ಅವ್ರು ಒಂದಿನ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ, ಅಲ್ಲಿ VRL ಗೋರಿ ಚೆನ್ನಾಗಿದೆ ಅಂತಂದ್ರ ನಾವು ಇಲ್ಲಿ ಬಂದು ಕೇಳಿದ್ವಿ, ಇಲ್ಲಿ ಆನಂದ್ ಸರ್ ಅಂತಂದ್ರ. ಓಕೆ, ಅವ್ರನ್ನ ಆನಂದ್ ಸರ್ ಅಂತಿದ್ದಾರೆ, ಅವ್ರು ಕೇಳಿದ್ವಿ. ಆಯ್ತು ಬನ್ನಿಪ್ಪ ಅಂದ್ರು, ಜಾಯ್ನ್ ಆಗಿ ಅಂತ ಹೇಳಿದ್ರು. ಸರ್, ಇನ್ನೊಂದು ಏನಂದ್ರೆ ಈ ವಿಜಯಾನಂದ ಟ್ರಾವೆಲ್ಸ್ ಅಲ್ಲಿ ತುಂಬಾ ಇರೋದು ಬಸ್ಸೇ. ಸರ್, ನೀವು ಬಸ್ ಬಿಟ್ಟು ಈ ಲಾರಿಗೆ ಬಂದಿರೋದು ಏನಕ್ಕೆ ಸರ್? ಫ್ಯಾಮಿಲಿ ಎಲ್ಲ ಇಲ್ಲೇ ಐತಲ್ಲ. ಓ, ಮನೆ ಇಲ್ಲೇ ಮಾಡ್ಬಿಟ್ಟಿದೀವಿ, ಹಂಗಾಗಿ ಲಾಂಗ್ ಹೋಗಕ್ಕೆ ಇಷ್ಟ ಇಲ್ಲ, ನಮ್ಗೆ ಇಷ್ಟ ಇಲ್ಲ. ಅದಕ್ಕೆ ನಾವು ಇಲ್ಲೇ ಲೋಕಲ್. ನಾವು ಬ್ಯಾಚುಲರ್ ಇದ್ರು ಹೊಡಿತಿದ್ವಿ ಬಸ್ ಲಾಂಗ್, ಫ್ಯಾಮಿಲಿ ಅಲ್ಲ ಅದಕ್ಕೆ. ಓಕೆ, ಇದು ಸ್ಟಾರ್ಟಿಂಗ್ ಅಲ್ಲಿ ನೀವು ಕೆಲ್ಸಕ್ಕೆ ಬೇಕಂತ ಕೇಳ್ಕೊ ಬಂದಾಗ ಕೇಳಿದ್ರಿ ಸರ್ ನಮ್ಗೆ ಲೋಕಲ್ ಡ್ಯೂಟಿ ಇದ್ರೆ ಕೊಡಿ ಅಂತ. ಲೋಕಲ್ ಅಂತ ಕೇಳಿದ್ವಿ. ಓಕೆ, ಫ್ಯಾಮಿಲಿ ಊರಲ್ಲಿ ಇದ್ರೆ ನಾವು ಬಸ್ ಏನೋ ತಗೋದಿತ್ತು. ಫ್ಯಾಮಿಲಿ ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ವಿ. ನಮ್ಗೆ ಬಸ್ ಓಡ್ಸಕ್ ಲೋಕಲ್ ಅಂದ್ರೆ ದೂರ ಹೋಗಕ್ಕೆ ಇಷ್ಟ ಇಲ್ಲ, ಲೋಕಲ್ ಓಡ್ಸಕ್ಕೆ. ಹೌದು, ಡೈಲಿ ಮನೆಗೆ ಹೋಗ್ಲಿಕ್ಕೆ ಸಿಗ್ಬೇಕು. ಸಾಯಂಕಾಲ ಆದ್ರೆ ಮನೆಗೆ ಹೋಗ್ಬೇಕು ಸರ್.
ಮಕ್ಳು ಮರಿ ಎಲ್ಲ ಇಲ್ಲೇ ಇದಾವಲ್ಲ, ಹಂಗಾಗಿ ನಾವು ಲೋಕಲ್ ಬೇಕಂತಾನೆ ಕೇಳ್ಕೊಂಡಿರೋದು. ಅದಕ್ಕೆ ಅವರು ಸರಿ ಆಯ್ತು ಲೋಕಲ್ ಓಡಿಸಿ ಅಂತ ಅವರು ಹೇಳಿದಕ್ಕೆ ನಾವು ಇಲ್ಲಿ ಬಂದು ಜಾಯ್ನ್ ಆಗಿರೋದು. ಬಂದಿರೋದು. ಎಷ್ಟು ಗಾಡಿ ಇದೆ ಸರ್ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇದೇ ತರದ್ದು? ಇದೇ ತರ 4 ಗಾಡಿ. 4 ಗಾಡಿ ಮತ್ತಿಲ್ಲ? ಇಲ್ಲ. ಓಕೆ ಸರ್, ಇವಾಗ ಈ 4 ಗಾಡಿ ರನ್ ಈ ಆಗ್ತವೆ, ಲೋಕಲ್ ಓಡಾಡೋದು 4 ಗಾಡಿ ರನ್ ಆಯ್ತವೆ. ಇದು ಇದೇ ತರದ ಕ್ಯಾಂಟರ್? ಇದೇ ತರನೇ ಓಕೆ. ಸೇಮ್ ಇಲ್ಲಿ ನಿಂತ್ಕೊಂಡಿದೆ, 2 ಒಂದರಿಂದ ಒಂದು ನಿಂತ್ಕೊಂಡಿದ್ದೇವೆ. 4 ಗಾಡಿ ಇಲ್ಲೇ ಇದೆ? 4 ಗಾಡಿ ಇಲ್ಲೇ. ಓಕೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಸರ್ ನೀವು ಡ್ಯೂಟಿಗೆ ಜಾಯ್ನ್ ಆಗೋದು? ಒಂದು 11 ಗಂಟೆ ಬೆಳಿಗ್ಗೆ ಮನೆಯಿಂದ ಬರೋದು? 11 ಗಂಟೆ. ನೈಟ್ 10 ಗಂಟೆ 11 ಗಂಟೆ 11 ಗಂಟೆ. ಮಂತ್ ಎಂಡ್ ಇದ್ದಾಗ ಸ್ವಲ್ಪ ಅಡ್ಜಸ್ಟ್ ಆಗ್ತದೆ, ಪ್ರೆಷರ್ ಇರುತ್ತೆ. ಮರ್ಜರ್ ಅನ್ನೋಕ್ಕಿಂತ ಮಂತ್ ಎಂಡ್ದಾಗ ಒಂದ್ ಸ್ವಲ್ಪ 1 ಅವರ್ 2 ಅವರ್ ಲೇಟ್ ಆಗುತ್ತೆ. ಲೇಟ್ ಆಗುತ್ತೆ. ಮಂತ್ ಎಂಡ್ ಇರೋ ಟೈಮಲ್ಲಿ ಮಾಮೂಲಿ ಟೈಮಲ್ಲಿ 11 ಗಂಟೆ ಅಂತ ಫಿಕ್ಸ್. ಮಂತ್ ಎಂಡ್ ಇದ್ದಾಗ ಒಂದ್ ಸ್ವಲ್ಪ 12 ಗಂಟೆ 12:30. ಓಕೆ. 1 ಗಂಟೆ 1 ಗಂಟೆ ಆಗುತ್ತೆ ನೈಟ್. 1 ಗಂಟೆ ಆಗೋದು ತುಂಬಾ ರೇರ್. 12 ಅಂತೂ ಆಗ್ಬೋದು ಮಂತ್ ಎಂಡ್ ಇದ್ದಾಗ. ಮಂತ್ ಎಂಡ್ ಇದ್ದಾಗ 12 ಅಂತೂ ಆಲ್ಮೋಸ್ಟ್ ಆಗುತ್ತೆ. 1 ಗಂಟೆ ಯಾವತ್ತೋ ಒಂದ್ ಟೈಮ್ ಸರ್ವರ್ ಗಿವರ್ ಬಿಜಿ ಇದ್ದಾಗ, ಬುಕ್ ಮಾಡೋ ಟೈಮಲ್ಲಿ ಸರ್ವರ್ ಗಿವರ್ ಬಿಜಿ ಇರುತ್ತಲ್ಲ, ಓಕೆ. ಅವಾಗ TS ತಗೊಂಡ್ಬರ್ದಾಗ ನಾವು ಗಾಡಿ ತಗೊಂಡ್ಬರಕ್ ಆಗಲ್ಲ. ಮಿನಿಮಮ್ ಗಾಡಿ TS ತಗೊಂಡೇ ಬರ್ಬೇಕು, ಅವೆಲ್ಲ ಬಿಲ್ಗಳು ತಗೊಂಡೇ ಬರ್ಬೇಕು ನಮ್ ಗಾಡಿ. ಖಂಡಿತ. ಬಿಲ್ ತಗೊಂಡ್ಬರದೆ ಬರಕಲ್ಲ. ಅಲ್ಲಿ ಸರ್ವರ್ ಗಿವರ್ ಬಿಜಿ ಇದ್ರೆ ಆ ಸರ್ವರ್ ಬರೋವರೆಗೂ ವೇಟ್ ಮಾಡ್ಬೇಕಲ್ಲ, ಗಾಡಿ ಎಲ್ಲ ಲೋಡ್ ಆಗಿರುತ್ತೆ. ಸರ್ವರ್ಗೋಸ್ಕರ ವೇಟ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಲೇಟ್ ಆಗದಷ್ಟೇ ಆ ತರ. ಸರ್ ನಿಮ್ಗೆ ಈ ಗಾಡಿ ಲೋಕಲ್ ಟ್ರಿಪ್ ಓಡಿಸೋರಿಗೆ ಸರ್ ಒಂದ್ ದಿನಕ್ಕೆ ಎಷ್ಟು ಡೀಸೆಲ್ ಕೊಡ್ತಾರೆ ಸರ್ ನಿಮ್ಮ ಡ್ರೈವರಿಗೆ ನಿಮ್ಗೆ? ನಮ್ಗೆ ಒಂದ್ ದಿನಕ್ಕಂತ ಕೊಡಲ್ಲ ಸರ್, ಓಕೆ. ಫುಲ್ ಟ್ಯಾಂಕ್ ಮಾಡಿಸ್ಬಿಡ್ತಾರ್ರಿ. ಓಕೆ. ಅದ್ರಲ್ಲಿ ನಾವು ಒಂದು 20 ದಿನ ಓಡಿಸ್ತೀವಿ. ಒಂದ್ ಫುಲ್ ಟ್ಯಾಂಕ್ ಅಲ್ಲಿ 20 ದಿನ ಬರುತ್ತೆ? ಟ್ಯಾಂಕ್ ಅಲ್ಲಿ ಇನ್ನೂ ಉಳಿತಿದೆ. ನಾವು ಆಲ್ಮೋಸ್ಟ್ ಡೀಸೆಲ್ ಇರ್ಲಕ್ಕಾಗಿ ಹಾಕೊಂಡ್ಬಿಡ್ತೀವಿ. ಓಕೆ. ಹಾಕ್ಸ್ಕೊಂಡ್ಬಿಡ್ತೀವಿ. ಇನ್ನು ಐತೆ ಡೀಸೆಲ್ ಅಂದಾಗ ಹಾಕೊಂಡ್ಬಿಡ್ತೀವಿ. ಓಕೆ. ಕಂಪನಿ ಎಷ್ಟು ಹೇಳುತ್ತೆ ಸರ್? ಒಂದು 500-550 ಕಿಲೋಮೀಟರ್ ಓಡಿರುತ್ತೆ, ಅಷ್ಟು ಹಾಕೊಂಡ್ಬಿಡ್ತೀವಿ. ಹಾಕೋಬಿಡ್ತೀರಾ? ಕಂಪನಿ ಎಷ್ಟು ಹೇಳುತ್ತೆ ಸರ್ ಎವರೇಜ್? ನಮ್ಗೆ ಹೇಳಿಲ್ಲ ಸರ್, ನಮ್ಗೇನು ಹೇಳಿಲ್ಲ. ಲೋಕಲ್ ಗಾಡಿಗಳಲ್ಲ ಇವೆಲ್ಲ, ಲೋಕಲ್ ಗಾಡಿ ಮೈಲೇಜ್ ಬರಲ್ಲ, ಗೊತ್ತಾಗಲ್ಲ. ಅದು ಎಲ್ಲ ಟ್ರಾಫಿಕ್ ಅಲ್ಲಿ ಇರ್ತಾವಲ್ಲ, ಟ್ರಾಫಿಕ್ ಅಲ್ಲಿ ಇರ್ತವೆ, ಗೇರ್ ಚೇಂಜ್ ಅವಾಗ ಚೇಂಜ್ ಮಾಡಿ ಜಾಸ್ತಿ ಕೇಳ್ತವೆ, ಡೀಸೆಲ್ ಕುಡಿತೇವೆ. ಇವು ಎಷ್ಟು ಹೋಗುತ್ತೆ ಅಂತ ಲೆಕ್ಕ ಇರಲ್ಲ. ಲಾಂಗ್ ಗಾಡಿಗಳು ಬೇಕಾದ್ರೆ ಒಂದೇ ಲೆವೆಲ್ ಹೋಗ್ತಿರ್ತೇವೆ, ಮೈಲೇಜ್ ಎಷ್ಟು ಕೊಡುತ್ತೆ ಅಂತ ಹೇಳ್ಬೋದು. ಹೌದು ಖಂಡಿತ. ಲೋಕಲ್ ಗಾಡಿ ಯಾವ್ಯಾವ ಬೇರೆ ಹೆಂಗ್ ಇರುತ್ತೋ ಗೊತ್ತಾಗಲ್ಲ. ಖಂಡಿತ. ಇಲ್ಲಿ ಟ್ರಾಫಿಕ್ ಕಮ್ಮಿ ಐತೆ ಅಂದ್ರೆ ಮುಂದೆ ಹೋಗೋಷ್ಟರಲ್ಲಿ 2 ಅವರ್ ಟ್ರಾಫಿಕ್ ಆಗ್ಬಿಟ್ರೆ 2 ಅವರ್ ಇರ್ಬೇಕು. ಇರ್ಬೇಕು, ಗಾಡಿ ಆಫ್ ಮಾಡಂಗೂ ಇಲ್ಲ, ಆಫ್ ಮಾಡಂಗಿಲ್ಲ. ಅಲ್ಲಿ ಎಲ್ಲಿ ಮೈಲೇಜ್ ಕೊಡ್ತೇವೆ ಗಾಡಿಗಳು? ಸಿಟಿ ಒಳಗಡೆ ಯಾವ್ದೇ ಕಾರಣಕ್ಕೂ ಮೈಲೇಜ್ ಕೊಡಲ್ಲ. ಖಂಡಿತ. ಹಾಗೆ ಸರ್ ನಿಮ್ಗೆ ಏನಾದ್ರು ಟೈಮಿಂಗ್ಸ್ ಏನಾದ್ರು ಇದೆಯಾ ಈ ಗಾಡಿಗೆ? ಅಂದ್ರೆ ಇಷ್ಟೇ ಅವರಿಗೆ ಹೋಗಿ ರೀಚ್ ಆಗ್ಬೇಕು? ಏನಿಲ್ಲ ಸರ್, ಏನಿಲ್ಲ. ಲೋಡ್ ಮಾಡಿ ಇಷ್ಟೇ ಅವರಿಗೆ ಹೋಗಿ ಖಾಲಿ ಆಗ್ಬೇಕು ಗಾಡಿ? ಏನಿಲ್ಲ ಆತರ ಏನಿಲ್ಲ. ಒಂದ್ ಎಷ್ಟು ಅವರ್ ಅಲ್ಲಿ ಅನ್ಲೋಡ್ ಆಗ್ಬೇಕು ಸರ್ ಕಮ್ಮಿ ಅಂದ್ರೆ? ಸರ್ ಅನ್ಲೋಡ್ ಅವ್ರು ಹೆಂಗ್ ಮಾಡ್ತಾರೆ ಹಂಗೆ. ಇಲ್ಲಿ ಯಾಕ ಪ್ರೆಷರ್ ಅಂತ ಏನಿಲ್ಲ. ಬಟ್ ಈಗ ನಾವು ಇಲ್ಲಿ 4 ಗಂಟೆವರೆಗೆ ನೋ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಓಕೆ. 4 ರಿಂದ 9 ಗಂಟೆ ನೈಟ್. ಓಕೆ. ಬೆಳಗ್ಗೆ ಈಗ ಹೋದ್ರೆ ಒಂದ್ ಟ್ರಿಪ್ ತುಂಬ್ಕೊಂಡ್ ಬಂದ್ಬಿಡ್ತೀವಿ. ಎಷ್ಟಂದ್ರೆ ಇವಾಗ ಹೋಗಿ ಗಾಡಿ ಲೋಡಿಗೆ ಹಾಕ್ಬಿಟ್ರೆ ಅದ್ ಎಷ್ಟಾಗುತ್ತೆ, ಮಾಲ್ ಎಷ್ಟಿರುತ್ತೋ, ಒಂದ್ 5 ಟನ್ ಇರುತ್ತೋ 6 ಟನ್ ಇರುತ್ತೋ ತುಂಬ್ಕೊಂಡ್ ಬಂದ್ಬಿಡ್ತೀವಿ. 6 ಗಂಟೆ 7 ಗಂಟೆ ಅಷ್ಟರಲ್ಲಿ ಇಲ್ಲಿ ಬಂದ್ಬಿಡ್ತೀವಿ. ತುಂಬ್ಕೊಂಡ್ ಬಂದ್ಬಿಡ್ತೀವಿ. ಅದ್ ಎಷ್ಟೇನೆ ಇರ್ಲಿ, ಅದ್ ಎಷ್ಟೇ ಇರ್ಲಿ ಹಾಕೊಂಡ್ ಬಂದ್ಬಿಡ್ತೀವಿ. ಈಗ 2ನೇ ಟ್ರಿಪ್ ಹೋಗೋಷ್ಟರಲ್ಲಿ ಇನ್ನು ಮಾಲ್ ಬಂದಿರುತ್ತೆ ಆಫೀಸ್ ಒಳಗಡೆ. ಅಲ್ಲಿ ಓಕೆ. ಇಲ್ಲಿ ಅನ್ಲೋಡ್ ಆಗೋಷ್ಟರಲ್ಲಿ ಒಂದ್ 8:30-9 ಗಂಟೆ ಆಗುತ್ತೆ. ಅಷ್ಟರೊಳಗೆ ನೋ ಎಂಟ್ರಿ ಕ್ಲಿಯರ್ ಆಗುತ್ತೆ. ಇಲ್ಲಿ ಅನ್ಲೋಡ್ ಆಗೋಷ್ಟರಲ್ಲಿ ತಿರ್ಗಾ ಮತ್ತೆ 9 ಗಂಟೆಗೆ ಹೋಗಿ ಅದನ್ನ ಹಾಕೊಂಡ್ ಬಂದ್ಬಿಡ್ತೀವಿ. ಓಕೆ. ಗಾಡಿ ಬಂದು ಆಫೀಸಿಗೆ ಹಚ್ಬಿಟ್ಟು ಹೋಗೋದು? ಆಫೀಸ್ ಹಚ್ಬಿಟ್ಟು ಹೋಗೋದು. ಹಾಗೆ ಸರ್ ನಿಮ್ಗೆ ರೂಲ್ಸ್ ಅಂತ ಬಂದ್ರೆ ಏನ್ ಬರುತ್ತೆ ಸರ್ ಲೋಕಲ್ ಗಾಡಿ ಅವರಿಗೆ? ರೂಲ್ಸ್ ಅಂದ್ರೆ ಇದೇ ತರ ಇರ್ಬೇಕು, ಯೂನಿಫಾರ್ಮ್ ಹಾಕ್ಬೇಕು, ಆ ತರ ಎಲ್ಲ ಇರ್ತಾವಲ್ಲ, ಸೇಫ್ಟಿ ಇರುತ್ತೆ, ಆ ತರ ರೂಲ್ಸ್? ಹೌದು ಸರ್, ಇದೆ ರೂಲ್ಸ್. ಸೀಟ್ ಬೆಲ್ಟ್ ಹಾಕೋಬೇಕು. ಓಕೆ. ಡ್ರೈವಿಂಗ್ ಯೂನಿಫಾರ್ಮ್ ಹಾಕೋಬೇಕು. ಓಕೆ. ಡ್ರೈವಿಂಗ್ ಅಲ್ಲಿ ಸೀಟ್ ಬೆಲ್ಟ್ ಹಾಕೋಬೇಕು, ಯೂನಿಫಾರ್ಮ್ ಹಾಕೋಬೇಕು. ಓಕೆ. ಅದಾವೆ ಅಷ್ಟೇನಾ? ಮತ್ತೇನ್ ರೂಲ್ಸ್ ಇಲ್ವಾ? ರೂಲ್ಸ್ ಬೇರೆ ಏನಿಲ್ಲ ಸರ್. ಇದು ಡ್ರೈವಿಂಗ್ ಸೀಟ್ ಬೆಲ್ಟ್ ಒಂದು. ಓಕೆ. ಅಲ್ಲ ಕಂಪನಿ ರೂಲ್ಸ್ ಡ್ರಿಂಕ್ಸ್ ಮಾಡಂಗಿಲ್ಲ, ಡ್ರಿಂಕಿಂಗ್ ಇಲ್ಲ. ಓಕೆ. ಅದು ಡ್ರಿಂಕ್ಸ್ ಮಾಡಿದ್ರೆ ಇಲ್ವಾ ಅಂತ ಗೇಟ್ ಅಲ್ಲಿ ಚೆಕ್ ಮಾಡಿ ಚೆಕ್ ಮಾಡಿ ಹೊರಗೆ ಕಳಿಸ್ತಾರೆ. ನೈಟ್ ಡ್ಯೂಟಿ ಆದ್ರೂ ಚೆಕ್ ಮಾಡ್ತಾರೆ, ಡೇ ಆದ್ರೂ ಚೆಕ್ ಮಾಡ್ತಾರೆ. ಡ್ರಿಂಕಿಂಗ್ ಡ್ರೈವಿಂಗ್ ಸಿಕ್ಕ ಹಾಕೊಂಡ್ರೆ ಅಲ್ಲಿ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ. ಓಕೆ. ಅದೇನು ತಿಂದು ಇಲ್ಲೆಲ್ಲಿ ಊರಂಗಿಲ್ಲ. ಪಾನ್ ಪರ್ಕ, ತಂಬಾಕ, ಗುಟ್ಕ ಓಕೆ. ಕಂಪನಿ ಒಳಗಡೆ ಎಲ್ಲೂ ಒಳಗಡೆ ಎಲ್ಲಿ ತಿಂದು ಊರಂಗಿಲ್ಲ. ಒಳಗಡೆ ಅಲವೇ ಇಲ್ಲ. ಅಲೋಡೆ ಇಲ್ಲ. ಹಾಗೆ. ಓಕೆ ಸರ್, ಫೈನಲಿ ಈ ಫೀಲ್ಡಿಗೆ ಹೊಸದಾಗಿ ಬರೋರಿಗೆ ಏನಂತ ಹೇಳ್ತಾರೆ ಸರ್ ವಿಜಯಾನಂದ ಟ್ರಾವೆಲ್ಸ್ಗೆ? ಬರ್ಬೋದು ಸರ್, ಏನ್ ತೊಂದ್ರೆ ಇಲ್ಲ, ಮಾಡ್ಬೋದು, ಏನು ತೊಂದ್ರೆ ಇಲ್ಲ ಸರ್. ಹೆಂಗ ಯಾರು ಇಲ್ಲಿ ಕಾಟ ಕೊಡಂತರೋದು ಏನಿಲ್ಲ. ಓಕೆ. ಸ್ಯಾಲರಿನೂ ಚೆನ್ನಾಗೈತೆ, ಸೇಫ್ಟಿ ಚೆನ್ನಾಗೈತೆ. ಓಕೆ ಸರ್, ನಿಮ್ಮ ಫ್ಯಾಮಿಲಿಗೆ ಏನಂತ ಸೇಫ್ಟಿ ಇರುತ್ತೆ ಸರ್ ಈ ವಿಜಯಾನಂದ ಟ್ರಾವೆಲ್ಸ್ ಅಲ್ಲಿ? ಇದು ಇದೆಯಲ್ಲ ಸರ್, PF ESI ಇದೆಯಲ್ಲ. ESI ಎಷ್ಟು ಸಿಗತ್ತೆ ಸರ್? ಇಲ್ಲಿ ESI ಇಲ್ಲಲ್ಲ ಇವಾಗ.
ನಮ್ ಸ್ಯಾಲ್ರಿ ಜಾಸ್ತಿ ಆಯ್ತು ಅಂತ ನಮ್ ಸ್ಯಾಲ್ರಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಬರೋರಿಗೆ ಎಸ್ ಸಿಗುತ್ತೆ. ಆಗಿತ್ತು. ಓಕೆ ಸ್ಟಾರ್ಟಿಂಗ್ ಬಂದಾಗ ಇವಾಗ ಮೊನ್ನೆ ಸ್ಯಾಲ್ರಿ ಜಾಸ್ತಿ ಮಾಡಿದ್ರು, ಹಂಗಾಗಿ ಎಸ್ ಆಗಿ ತೆಗ್ದ್ಬಿಟ್ರು. ಇನ್ಶೂರೆನ್ಸ್ ಇದೆ, ಓಕೆ ಇನ್ಶೂರೆನ್ಸ್ ಇದೆ ಅಂತೆ. ಬಟ್ ಎಷ್ಟಿದೆ ಅಂತ ಅದು ಗೊತ್ತಿಲ್ಲ. ಒಂದು 10 ಲಕ್ಷ ಏನೋ ಇದೆ ಅಂತ. ಓಕೆ 10 ಲಕ್ಷ ಇನ್ಶೂರೆನ್ಸ್ ಇದೆ. ನಾವು ಹಿಂಗೆ ಹೇಳಿದೆ, ಇಲ್ಲಿ ನಮ್ ಡ್ರೈವರ್ಗಳು ಹೇಳಿದೆ ಅಂತ ಕೇಳಿದ್ವಿ ಅಷ್ಟೇ. Okay, ಇಲ್ಲ ಸರ್ ಖಂಡಿತ ಇದೆ. ಖಂಡಿತ ಹಾ, ಇದೆ. ಇದೆ ಅಂತೆ. ಹೌದು. ಇರುತ್ತೆ ಇನ್ಸೂರೆನ್ಸ್ ಅಂದ್ಮೇಲೆ ಕಂಪ್ನಿ ಎಲ್ಲ ಇದ್ದೇ ಇರುತ್ತೆ, ದೊಡ್ಡ ಕಂಪ್ನಿ. ಹೌದು, ನಿನ್ನೆ ನಾನು ಮ್ಯಾನೇಜರ್ಗೆಲ್ಲ ಇಂಟರ್ವ್ಯೂ ತಗೊಂಡಾಗ ಹೌದು. ಅವ್ರು ಹೇಳಿದ್ರು ಇನ್ಶೂರೆನ್ಸ್ ಇದೆ 40 lakhs ವರೆಗೂ ಇದೆ ಅಂತ. ಹೌದು, ಇನ್ಸೂರೆನ್ಸ್ ಓಡೋ ಇದೆ ಗಾಡಿಯವರಿಗೆಲ್ಲ. ಬಟ್ ಎಷ್ಟು ಲಕ್ಷವರೆಗೂ ಇದೆ ಅಂತ ಗೊತ್ತಿಲ್ಲ. ಅದು ಮಾತ್ರ ಹೋಟೆಲ್ ಐತೆ ಇನ್ಸೂರೆನ್ಸ್. ಐತೆ. ಹಾಗೆ ಸರ್, ಇನ್ನು ಮುಂದೆ ಸಹ ಇದೇ ಕಂಪನಿಯಲ್ಲಿ ಡ್ಯೂಟಿ ಮಾಡೋದು ನೀವು? ಹೌದು sir. ಮಾಡ್ತೀವಿ ಸರ್, ಖಂಡಿತ ಖಂಡಿತ. ಖಂಡಿತ ಮಾಡ್ತೀವಿ. ಓಕೆ, ನಿಮ್ಮ ಫ್ರೆಂಡ್ ಸರ್ಕಲ್ ಗೆಲ್ಲ ಇಲ್ಲೇ ಹಾಕ್ಸ್ತೀರಾ? ಹೌದು ಸರ್, ಬೇಕಂದ್ರೆ ಕರ್ಕೊಂಡ್ ಇಲ್ಲೇ ಮಾಡಿಸ್ತೀವಿ. ಕರ್ಕೊಂಬಂದ್ ಹಾಕ್ಸ್ತೀರಾ? ಸರ್, ಈ ಕಂಪನಿಗೆ ಡ್ಯೂಟಿ ಮಾಡ್ಲಿಕ್ಕೆ ಬರ್ಬೇಕಂದ್ರೆ ಯಾರ ಮುಖಾಂತರ ಬರ್ಬೇಕು ಸರ್? ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಇಲ್ಲಿ ನಾವು ಬರೋಂಥದ್ದು ಇಲ್ಲಿ ಇಲ್ಲಿ ಒಬ್ರು ಆನಂದ್ ಸರ್ ಆನಂದ್ ಸರ್ ಅಂತ ಇಲ್ಲಾಂದ್ರೆ ಇದ್ದಾರೆ ರವಿ ಸರ್ manager. ಅಂತ ಇದಾರೆ. ಎಲ್ಲಿ ಸರ್? ಇಲ್ಲೇ ವರ್ಕ್ ಅವ್ರ ಮ್ಯಾನೇಜರ್ ಏರಿಯಾ ಹೇಳಿ. ಮೈಸೂರು ರೋಡ್. ಇಲ್ಲಿ ಮೈಸೂರು ರೋಡ್, ಓಕೆ, ಮೈಸೂರು ಕೆಂಗೇರಿ. ಕೆಂಗೇರಿಯಲ್ಲಿ. ಪಟ್ಟಣಗಿರಿ ಮೆಟ್ರೋ ಸ್ಟೇಷನ್ ಹತ್ರ ಓಕೆ, ಪಕ್ಕದಲ್ಲೇ ಇದೆ. ಪಕ್ಕದಲ್ಲಿ ಹಾ. ಇರುವಂತ ಇದು RV ಕಾಲೇಜ್ VRL ಪಕ್ಕ. ಟ್ರಾವೆಲ್ಸ್ ಟ್ರಾವೆಲ್ಸ್ ಇದು ಏನಿದೆ, ಇದು ಡಿಪೋ. ಡಿಪೋ. ಟಿಪಿಟಿ ಅಂತಾರೆ ಇದಕ್ಕೆ, ಮೈಸೂರು TPT ಟಿಪಿಟಿ ಅಂತಾರ. ಅವ್ರಿಗೆ ಕೇಳ್ತೀವಿ. ಅವರು ಅಲ್ಲಿ ನಮ್ ಇದು ಪ್ರಸನ್ನ ಸರ್ ಅಂತ ಇದಾರೆ, ದೊಡ್ಡವರು. ಓಕೆ, ನಮ್ಗೆ ಎಲ್ಲರಿಗೂ ಹೆಡ್ ಅವರೇ, ಪ್ರಸನ್ನ ಸರ್ ಅಂತಿದ್ರೆ. ಅವ್ರಿಗೆ ಕೇಳ್ತಾರೆ ಫೋನ್ ಮಾಡ್ಬಿಟ್ಟು. ಅವಾಗ ಅವ್ರು ಬರಕ್ ಕೇಳ್ತಾರೆ ಅವ್ರ ಹತ್ರ. ನಾವು ಅವ್ರಿಗೆ ಹೋಗಿ ಅವ್ರಿಗೆ ಮೀಟ್ ಆಯ್ತೀವಿ. ಅವರು ಬರ್ರಪ್ಪ ಅಂದಾಗ ಅಲ್ಲಿಗೆ ಹೋಗ್ಮೇಲೆ ಅವ್ರು ಓಕೆ ಅಂದ್ಮೇಲೆ ಡ್ಯೂಟಿ ಜಾಯ್ನ್ ಆಗ್ತೀರಾ, ಹಾಗೆ ಅಲ್ವಾ? ಹೌದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆ ಮಾಹಿತಿ ನೀಡಿದಕ್ಕೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.